Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ಇವತ್ತು ಗೋಧಿ ಹಿಟ್ಟಿನಿಂದ ನಾವು ಯಾವ ರೀತಿ ಹೋಳಿಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಹೋಳಿಗೆನ ಯಾವುದೇ ರೀತಿ ತಟ್ಟೋದು ಅಥವಾ ಉದ್ದೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಜಸ್ಟ್ ನಾವು ಹಿಟ್ಟನ್ನ ತಯಾರಿಸ್ಕೊಂಡು ಹಂಚಿನ ಮೇಲೆ ದೋಸೆ ಹಂಚಿನ ಮೇಲೆ ಇದನ್ನು ಹಾಕಿದರೆ ನಮಗೆ ಹೋಳಿಗೆ ರೆಡಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ. ಈ ದಸರಾಗೆ ನೀವು ಅದೇ ಸ್ವೀಟು ಅದೇ ಹೋಳಿಗೆ ಮಾಡಿ ಬೇಜಾರಾಗಿರುತ್ತಲ್ಲ, ಕ್ವಿಕ್ಕಾಗಿ ಇದನ್ನು ಬೇಗ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ನಾನು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಟೀ ಸ್ಪೂನಷ್ಟು ಸೋಂಪಿನ ಕಾಳು ಹಾಗೂ 3 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಅಕ್ಕಿ ಹಿಟ್ಟು, ಒಂದು 4 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಮೈದಾ ಹಿಟ್ಟು, ಹಾಗೆ ಬೆಲ್ಲ ಮತ್ತು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಹಿಟ್ಟು ಕಲಿಸ್ಲಿಕ್ಕೆ 3 ಇಂಗ್ರೀಡಿಯೆಂಟ್ಸ್, ಹಾಗೆ ರುಬ್ಬಲಿಕ್ಕೆ 3 ಇಂಗ್ರೀಡಿಯೆಂಟ್ಸ್ ಸಾಕು ಫ್ರೆಂಡ್ಸ್. ಹಿಟ್ಟನ್ನೆಲ್ಲ ನಾವೇನು ಮಾಡಬೇಕು, ಒಂದೊಂದಾಗಿ ಇವಾಗ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೌಲ್ಗೆ ಹಾಕ್ಕೊಳ್ಳಿ. ನಾನು ಗೋಧಿ ಹಿಟ್ಟನ್ನು ಈ ಕಪ್ಪಿಂದ 1 ಕಪ್ ತೊಗೊಂಡಿದ್ದೆ ಆ ಬೌಲಿಂದ. ಮತ್ತು ಇದಕ್ಕೆ ಬಂದುಬಿಟ್ಟು ಅಕ್ಕಿ ಹಿಟ್ಟು, ಒಂದು 4 ಚಮಚ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 1-2 ಟೇಬಲ್ ಟೀ ಸ್ಪೂನಷ್ಟು ಇದು ಮೈದಾ ಹಿಟ್ಟು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಕಲಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಏನು ಮಾಡ್ಬೋದಪ್ಪ ಅಂದರೆ, ನೀಟಾಗಿ ನಾನು ಇವಾಗ ಕಲಿಸ್ಕೊಂಡ್ಬಿಡ್ತೀನಿ. ನೀವು ಮತ್ತು ಉಪವಾಸ ಮಾಡೋದಾಯ್ತು ಅಂದರೆ ಉಪ್ಪನ್ನ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ನಾನು ಅದು ಹಿಟ್ಟು ತೊಗೊಂಡೆಲ್ಲ ಅದೇ ಕಪ್ಪಿಂದ ನಾನು 2 ಕಪ್ ನೀರು ಹಾಕ್ತಾಯಿದ್ದೀನಿ. 2 ಬೌಲು ಅದೇ ಅಳತಿದ್ರೆ ತೊಗೊಂಡಿದ್ದೀನಿ ನೀರು. ನಾನು ಒಂದು ಹಿಟ್ಟು ತೊಗೊಂಡಿವಲ್ಲ ಗೋಧಿ ಹಿಟ್ಟು, ಅದೇ ಬೌಲಿಂದ 2 ಬೌಲ್ ನೀರು ಹಾಕಿ ಸ್ವಲ್ಪನೇ ಕಲಿಸ್ತಾ ಬನ್ನಿ. ಒಂದೇ ಸರಿ ನೀರು ಹಾಕಿದರೆ ತೆಳುವಾಗ್ಬಿಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸರ್ ತೊಗೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀಟಾಗಿ ಇದು ಮಿಕ್ಸ್ ಆದಮೇಲೆ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ರುಬ್ಬಿದ್ದು ಇದು ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ. ನಾವು ಬದಲು ಹಿಟ್ಟನ್ನು ತಯಾರಿಸ್ಕೊಂಡು ಆಮೇಲೆ ನಾವು ಅದಕ್ಕೆ ಹಾಕೋ ಇದು ಹೂರಣದ ವ್ಯವಸ್ಥೆನ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 1 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ ನಾನು ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ತಣ್ಣೀರನ್ನೇ ಹಾಕಿಬಿಟ್ಟು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಥರ ಸ್ವೀಟು ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ವ, ಆ ಕಾರಣಕ್ಕೆ ಇದು ನಾವು ಕ್ವಿಕ್ಕಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕಟ್ಬೋದು. ಹಾಗೆ ದೇವರ ನೈವೇದ್ಯಕ್ಕೆ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕಾದರೆ ಇದು ತುಂಬ ಫಾಸ್ಟಾಗಿ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾಳೆ ಕೂಷ್ಮಾಂಡ ದೇವಿಗೆ ಗೋಧಿಯಿಂದ ಮಾಡಿದಂತಹ ಐಟಮ್ನ ನೈವೇದ್ಯ ಮಾಡ್ತಾರಂತೆ. ಇದನ್ನು ಬೇಕಿದ್ರೆ ನೀವು ಆರಾಮ್ಸೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ನಾನಿವಾಗ ಮಿಕ್ಸಿ ಜಾರಿಗೆ ಸೋಂಪಿನ ಕಾಳು ಮತ್ತು ಏಲಕ್ಕಿ ಹಾಗೂ ತುರಿದಿಟ್ಟಂತಹ ಕೊಬ್ಬರಿ, ಫಸ್ಟು ತುರಿದಿಟ್ಟಂತಹ ಕೊಬ್ಬರಿ ಹಾಕ್ತಾಯಿದ್ದೀನಿ. ಆನಂತರ ನಾನು ಬೆಲ್ಲ, ಮೆತ್ತಗಿದೆ ಫ್ರೆಂಡ್ಸ್, ತುಂಬ ಮಿಕ್ಸಿ ಜಾರಿಗೆ ಆರಾಮಾಗಿ ಆಗಿಬಿಡುತ್ತೆ. ನೀವು ಬೆಲ್ಲ ಮೆತ್ತಗಿರಲಿಲ್ಲ ಅಂದರೆ ಸ್ವಲ್ಪ ತುರಿದು ಹಾಕ್ಕೊಳ್ಳಿ, ಇಲ್ಲ ಕುಟ್ಬಿಟ್ಟು ಹಾಕ್ಕೊಳ್ಳಿ. ನಾನು ಕುಟ್ಟಿದ್ದೀನಿ ಲೈಟಾಗಿ. ಆನಂತರ ಏಲಕ್ಕಿ ಮತ್ತು ಸೋಂಪನ್ನು ಆ್ಯಡ್ ಮಾಡಿಬಿಟ್ಟು ಈ 3 ಪದಾರ್ಥಗಳನ್ನು ಕೊಬ್ಬರಿ, ಬೆಲ್ಲ ಹಾಗೂ ಏಲಕ್ಕಿ ಮತ್ತು ಸೋಂಪಿನ ಕಾಳನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಮಿಕ್ಸಿಯಲ್ಲಿ. ತರಿಯಾಗಿಯೂ ಬೇಡ, ತುಂಬ ನೈಸಾಗೂ ಬೇಡ, ಮೀಡಿಯಮ್ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದೆ ಫ್ರೆಂಡ್ಸ್. ನಾನಿವಾಗ ಇದನ್ನು ಕೂಡ ಈ ಹಿಟ್ಟಿಗೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದು ಮಿಕ್ಸ್ ಮಾಡುವಾಗ ಹಿಟ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡಿದ್ವಿ, ಆನಂತರ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಹಿಟ್ಟು ನಮಗೆ ಗಂಟಾಗಿ ಬಂದುಬಿಡುತ್ತೆ. ಈ ರೀತಿ ನೀಟಾಗಿ ಎಲ್ಲ ಸೇರ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ತೊಗೊಂಡ್ಬಿಟ್ಟು ಆನಂತರ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ, ಒಂದು 20 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಟೈಮ್ ಇರಲಿಲ್ಲ ಅಂದರೆ ಹಾಕ್ಬೋದು, ತೊಂದರೆ ಏನಿಲ್ಲ. 20 ನಿಮಿಷ ನೆನೆಯಲಿಕ್ಕೆ ಬಿಟ್ಟರೆ ನಮಗೆ ತುಂಬ ಚೆನ್ನಾಗಿ ದೋಸೆಗಳು ಬಂದುಬಿಡುತ್ತೆ. ನೋಡಿ, ಈ ರೀತಿ ಥಿಕ್ನೆಸ್ಸಲ್ಲಿ ಇರಬೇಕಿದು. ತುಂಬ ತೆಳುವಾಗಿದ್ದರೆ ಹಂಚಿನ ಮೇಲೆ ಹರಿದೋಗ್ಬಿಡುತ್ತೆ. ತುಂಬ ದಪ್ಪ ಇದ್ದರೆ ದೋಸೆ ಹಾಕ್ಲಿಕ್ಕೆ ಬರಲ್ಲ. ಮೀಡಿಯಮ್ಮಲ್ಲಿ ನಾನು ಮಾಡಿದ್ದೀನಲ್ವ, ಆ ರೀತಿ ನೀವು ಕರೆಕ್ಟಾಗಿ ಅಳತೆ ಹೇಳಿದ್ದೀನಲ್ಲ, ಅಳತೆಗೆ ನೀವು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಯಾವುದೇ ರೀತಿ ಬ್ರಷ್ ಯೂಸ್ ಮಾಡಿಲ್ಲ. ಬ್ರಷ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಬ್ರಷಲ್ಲಿರೋ ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಆ ಕಾರಣಕ್ಕೆ ನಾನು ತೆಂಗಿನ ಚಿಪ್ಪಿನ ನಾರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಎಣ್ಣೆ ಹಚ್ಚಲಿಕ್ಕೆ. ಇದೇ ರೀತಿ ಎಣ್ಣೆನ ಸವರ್ಬಿಟ್ಟು ಅದಕ್ಕೆ ದೋಸೆಯನ್ನು ಹೊಯ್ದು ನಂತರ ನೋಡಿ, ಸ್ವಲ್ಪ ಬಾಯಿ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಗೋಧಿಯಿಂದ ಮಾಡೋ ಐಟಮ್ ಆಗಿರೋದ್ರಿಂದ ಬೇಗನೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ದೋಸೆಗಳನ್ನು ಹೊಯ್ದು ನಾನು ತೆಗಿತಾ ಇದ್ದೀನಿ. ಗೋಧಿ ಬೆಲ್ಲ ಹಾಕಿಬಿಟ್ಟು
ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದಂತಹ ಹೋಳಿಗೆ ತಿನ್ನೋ ಥರನೇ ಇರುತ್ತೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ತಿಂತಾ ಇದ್ದರೆ ಒಬ್ಬಟ್ಟು ಕಾಯಿ ಹೋಳಿಗೆ ತಿಂದಾಗೆ ಆಗುತ್ತೆ ಫ್ರೆಂಡ್ಸ್. ಒಂದು ಸರಿ ದಯವಿಟ್ಟು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈಸಿಯಾಗುತ್ತೆ, ಕ್ವಿಕ್ಕಾಗುತ್ತೆ, ಹೋಳಿಗೆ ಮಾಡೋಕ್ಕೆ ಬರಲ್ಲ, ತುಂಬೋಕ್ಕೆ ಬರಲ್ಲ ಅಥವಾ ಉದ್ದೋಕ್ಕೆ ಲಟ್ಸೋಕ್ಕೆ ಬರಲ್ಲ, ತಟ್ಟೊಡ್ಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಹೋಳಿಗೆಗಳನ್ನು ಮಾಡಿಕೊಂಡು ತಿನ್ಬೋದು. ನಾನು ಮಕ್ಕಳಿಗೆ ಇವತ್ತು ಲಂಚ್ಗೆ ಸ್ವೀಟ್ ಮಾಡಿಕೊಟ್ಟು ಮಮ್ಮಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇದನ್ನು ಕ್ವಿಕ್ಕಾಗಿ ಗೋಧಿ ಹಿಟ್ಟಿನಿಂದ ಮಾಡಿದೆ ಫ್ರೆಂಡ್ಸ್. ಇವತ್ತು ಮೇ ಬಿ ರಾಗಿ ದೋಸೆ ಮಾಡೋದು ಪ್ಲ್ಯಾನ್ ಇತ್ತು. ಮಕ್ಕಳು ಬೇಡ ನಮಗೆ ಗೋಧಿದು ಮಾಡಿಕೊಟ್ಟು ಮಮ್ಮಿ ಸ್ವೀಟ್ ಅಂದಿದ್ದಕ್ಕೆ ಇದನ್ನು ಮಾಡಿಕೊಡ್ತಾ ಇದ್ದೀನಿ. ರಾಗಿದು ಮಸಾಲೆ ದೋಸೆನ ನಾನು ಇನ್ನೊಮ್ಮೆ ನಿಮಗೆ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಈ ರೀತಿ ಹೋಳಿಗೆನ ನಾವು ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಮಾಡ್ಬೋದು, ಬೆಳಗ್ಗೆ ಟಿಫನ್ಗೆ ಮಾಡ್ಬೋದು, ಅಥವಾ ಹಬ್ಬದ ದಿವಸ ನಾವು ಊಟಕ್ಕೂ ಮಾಡ್ಬೋದು, ದೇವ್ರಿಗೆ ನೈವೇದ್ಯಕ್ಕೂ ಮಾಡಿ ನಾವು ಇದನ್ನು ಕಟ್ಬೋದು ಫ್ರೆಂಡ್ಸ್. ಮಕ್ಕಳಿಗೂ ಕಟ್ಬೋದು. ನೋಡಿ ನೀಟಾಗಿ ಬಂದುಬಿಟ್ಟಿದೆ. ಸ್ವಲ್ಪ ನೀವು ಒಲೆ ಉರಿನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಇದನ್ನು ಎತ್ತಿ ಸ್ವಲ್ಪ ಹೀಗೆ ಮಗಚ್ ಹಾಕೊಂಡ್ಬಿಟ್ರೆ ಸಾಕು, ಎಲ್ಲ ಕಡೆಯೂ ಎದುಳಬೇಕು ಅಂತ ಏನೂ ಇಲ್ಲ. ನೋಡಿ ಈ ಸೈಡು ಆ ರೀತಿ ಬಂದಿದೆ, ಆ ಸೈಡು ಆ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ. ತುಂಬ ಸ್ಮೂತಾಗಿ ಈಸಿಯಾಗಿ ಹೆಲ್ತಿಯಾಗಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಯಾರ್ಯಾರು ಬಂದರೂ ಕೂಡ ಮನೆಗೆ ಕ್ವಿಕ್ಕಾಗಿ ಇದನ್ನು ಮಾಡಿ ಅವರಿಗೆ ಕೊಡ್ಬೋದು. ಒಂದು ಸರಿ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಸ್ಮೂತಾಗಿ ಸ್ವೀಟಾಗಿ ಇರುವಂಥ ರೆಸಿಪಿ ತೋರಿಸಿದ್ದೀನಲ್ವ, ಅದಕ್ಕೆ ದಯವಿಟ್ಟು ವಿಡಿಯೋಗೆಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೊಸ ವಿಡಿಯೋ ಮಾಡಲಿಕ್ಕೆ ನನಗೂ ತುಂಬ ಪ್ರೋತ್ಸಾಹ ಸಿಕ್ಕಾಗುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮೈದಾ ಐಟಮ್ಸ್ನ ಯಾವುದನ್ನು ಕೊಡೋಕೆ ಹೋಗಬೇಡಿ. ಈ ರೀತಿ ಗೋಧಿ ಹಿಟ್ಟಿನಿಂದ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ಮೃದುವಾದ ಐಟಮ್ಸ್ಗಳನ್ನು, ರೆಸಿಪೀಸ್ಗಳನ್ನು ಮಾಡಿಕೊಡಿ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಗಟ್ಟಿ ಪದಾರ್ಥಗಳು, ಮೈದಾದಂತಹ ಪದಾರ್ಥ, ಬೇಕರಿ ಪದಾರ್ಥಗಳು ಮಕ್ಕಳಿಗೆ ಜೀರ್ಣವಾಗಲು ತುಂಬ ಕಷ್ಟವಾಗುತ್ತೆ ಫ್ರೆಂಡ್ಸ್. ಫುಡ್ ಪಾಯ್ಸನ್ ಅಂತಹ ಪ್ರಾಬ್ಲಮ್ ಆಗುತ್ತೆ.